ಸ್ನೇಹಿತರೆ, ಯಾಕೆ ಸುಮ್ಮನೆ ಕೊಚ್ಚೆ ಮೇಲೆ ಕಲ್ಲು ಹಾಕೋದು ಮತ್ತು ಜೈಲಲ್ಲಿರೋ ಸಾಹೇಬ್ರ ಬಗ್ಗೆ ವಿಡಿಯೋ ಮಾಡಬಾರ್ದು ಇನ್ಮೇಲೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಹಾಕಿರೋ ರೀಲ್ಸ್ಗೆ ಬಂದಿರೋ ಕಮೆಂಟ್ಗಳನ್ನು ನೋಡಿದ ಮೇಲೆ ಖಂಡಿತ ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು. ದರ್ಶನ್ ಇವತ್ತು ಜೈಲಿನಲ್ಲಿರೋಕೆ ಆತ ಮಾಡಿರೋ ಕೊಲೆ ಮಾತ್ರ ಕಾರಣ ಅಲ್ಲ, ಅದ್ರ ಜೊತೆಗೆ ಇಂಥ ಆತನ ಅಭಿಮಾನಿಗಳೇ ಕಾರಣ. ಇಷ್ಟು ಕ್ರೂರವಾಗಿ ಕೊಲೆ ಮಾಡಿದ್ರು ಕೂಡ ಇವರು ಅವನನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅವನಿಗೆ ತಾನೇ ದೇವರು ಅನ್ನೋ ಭಾವನೆ ಬರದೇ ಇರೋದಕ್ಕೆ ಹೇಗೆ ಸಾಧ್ಯ? ಇವರೆಲ್ಲ ಹೊಟ್ಟೆಗೇನು ಮಣ್ಣು ತಿಂತಾರ? ಹೆಣ್ಮಕ್ಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ದ ಅಂತ ಕೊಲೆ ಮಾಡ್ದ, ಆತನ ತಪ್ಪಿಲ್ಲ ಅಂತ ಹೇಳ್ತಾರೆ. ಇವ್ರು ಕೆಟ್ಟದಾಗಿ ಮಾಡ್ತಿರೋ ಮೆಸೇಜ್ ನೋಡಿದ್ರೆ ಇವರನ್ನೆಲ್ಲ ಆ ರೀತಿ ಮಾಡಿದ್ರೆ ಇವ್ರ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡೋದಿಲ್ಲ. ಹೆಣ್ಣಿಗೆ ಅವಮಾನ ಮಾಡ್ದ, ಅಶ್ಲೀಲವಾಗಿ ಮೆಸೇಜ್ ಮಾಡ್ದ ಅಂತ ಕೊಲೆ ಮಾಡ್ದ ಅಂತ ಹೇಳೋದಾದರೆ ಇವ್ರು ನಾನು ಹಾಕಿರೋ ರೀಲ್ಸಲ್ಲಿ ಅಕ್ಕಂಗೆ ತಾಯಿಗೆ ಅಂತ ಬಾಯಿಗೆ ಬಂದ ಹಾಗೆ ಬೈದು ಮೆಸೇಜ್ ಮಾಡ್ತಾರೆ. ಇದು ಹೇಗಿದೆ ಅಂದರೆ ಕೆಟ್ಟ ಮಾತಾಡಬೇಡವೋ ಬೋಳಿ ಮಗನೆ ಅಂದಂಗಿದೆ. ಒಂದೇ ಲೈನ್ನಲ್ಲಿ ನೀವು ಗಾಂಧಿ ಗೋಡ್ಸೆ ಎರಡೂ ಆಗೋಕ್ಕಾಗಲ್ಲ ಬ್ರದರ್. ಒಂದು ಹೆಣ್ಣಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡೋದು ತಪ್ಪು ಅನ್ನೋದಾದರೆ ಇನ್ನೊಂದು ಹೆಣ್ಣಿಗೆ ಗೌರವ ಕೊಡೋದು ಕೂಡ ಕಲಿಬೇಕಾಗುತ್ತೆ. ನಿಮ್ಮ ಬಾಸ್ ಏನೋ ಸಿನಿಮಾದ ಸೀನ್ನಲ್ಲಿ ಕೊಲೆ ಮಾಡಿ ಜೈಲಿಗೆ ಹೋಗಲಿಲ್ಲ, ಪ್ರೀ ಪ್ಲ್ಯಾನ್ ಮರ್ಡರ್ ಕೇಸಲ್ಲಿ ಹೋಗಿರೋದು. ಕುಡಿದು ಮತ್ತಲ್ಲಿ ಯಾವನಿಗೂ ಹೊಡೆದು ಸಾಯಿಸಿಲ್ಲ, 2-3 ದಿನದಿಂದ ಸ್ಕೆಚ್ ಹಾಕಿ ಅವನನ್ನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಬಂದು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ ಕೇಸಲ್ಲಿ ಜೈಲಿಗೆ ಹೋಗಿದ್ದಾನೆ. ಇವತ್ತು ನಿಮ್ಮಂಥವ್ರಿಗೆ ಹೆದರ್ಕೊಂಡು ಮಾತಾಡಿಲ್ಲ ಅಂದರೆ ನಾಳೆ ಕರ್ನಾಟಕದಲ್ಲಿ ಇನ್ನೊಬ್ಬ ರೌಡಿ ಹುಟ್ಕೊಂಡು ರೌಡಿಸಮ್ ಶುರು ಮಾಡ್ತಾನೆ. ನಿಮ್ಮ ಬಾಸ್ ಸಲುವಾಗಿ ನೀವು ತಲೆನೂ ಹಿಡಿತೀರಾ, ತಲೆನೂ ಹೊಡಿತೀರಾ ಅನ್ನೋದು ಈ ವಿಷಯದಲ್ಲಿ ಗ್ಯಾರಂಟಿ ಆಗಿದೆ. ಅವನು ಜನಕ್ಕೆ ಎಷ್ಟು ಸಹಾಯ ಮಾಡ್ದ, ಏನು ಉಪಕಾರ ಮಾಡ್ದ ಅನ್ನೋದು ಕೋರ್ಟ್ಗೆ ಖಂಡಿತ ಮ್ಯಾಟ್ರ್ ಆಗೋದಿಲ್ಲ. 100 ಜನರ ತಲೆ ಒಡೆದು 10 ಜನಕ್ಕೆ ಸಹಾಯ ಮಾಡಿದ್ರೆ ಅವನು ದೇವರಾಗೋದೂ ಇಲ್ಲ. ಅವನು ಅಂತಲ್ಲ, ಯಾವ ಸೆಲೆಬ್ರಿಟಿಗಳು ದೇವರಲ್ಲ. ಇನ್ನು ಕೊಲೆ ಮಾಡಿರೋ ನಿಮ್ಮ ಬಾಸ್ ತನ್ನನ್ನು ತಾನು ದೇವರು ಅಂತ ಅಂದ್ಕೊಂಡಿದ್ದಾನೆ, ಅವನು ದೇವರಾಗೋದಕ್ಕೆ ಹೇಗೆ ಸಾಧ್ಯ? ಇನ್ನಂತಹ ಕೊಲೆಗಾರನಿಗೆ ಸಪೋರ್ಟ್ ಮಾಡಿಕೊಂಡು ದಿನ ಪೂರ್ತಿ ತಮ್ಮ ಕೆಲಸ ಕಾರ್ಯ ಬಿಟ್ಕೊಂಡು ಅವನ ಪರವಾಗಿ ಜೈಕಾರ ಹಾಕ್ತಾ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕ್ತಾ, ಕನ್ನಡದ ಬಾವುಟದ ಮೇಲೆ ಆ ಕೊಲೆಗಾರನ ಫೋಟೋ ಹಾಕ್ಕೊಂಡು ತಿರ್ಪೆ ಶೋಕಿ ಮಾಡ್ಕೊಂಡು ಮೆರವಣಿಗೆ ಮಾಡ್ತಿದ್ದೀರಾ. ಸ್ನೇಹಿತರೆ, ದರ್ಶನ್ ಕರ್ನಾಟಕಕ್ಕೆ ಸಿನಿಮಾ ಬಿಟ್ಟು ಇನ್ನೇನೂ ಕೊಟ್ಟಿಲ್ಲ. ಐ ರಿಪೀಟ್, ದರ್ಶನ್ ಕರ್ನಾಟಕಕ್ಕೆ ಸಿನಿಮಾ ಬಿಟ್ಟು ಇನ್ನೇನೂ ಕೊಟ್ಟಿಲ್ಲ. ಆದರೆ ಕರ್ನಾಟಕದ ಜನತೆಯಿಂದ ತುಂಬ ಪಡ್ಕೊಂಡಿದ್ದಾನೆ. ಅವನಲ್ಲಿ ಇಲ್ಲಿ ಇವ್ರಿಗೆ ಸಹಾಯ ಮಾಡಿರೋದನ್ನೆಲ್ಲ ಹೋಲಿಸಿದ್ರು ಕೂಡ ಅವನು ಪಡ್ಕೊಂಡಿರೋದಕ್ಕೆ ಹೋಲಿಸಿದ್ರೆ ಕೊಟ್ಟಿರೋದು 1% ಕೂಡ ಆಗೋದಿಲ್ಲ. ದರ್ಶನ್ ಇದ್ರೂ ಇಲ್ಲದೆ ಇದ್ರೂ ಕರ್ನಾಟಕಕ್ಕಾಗಲಿ ಸಿನಿಮಾ ಇಂಡಸ್ಟ್ರಿಗಾಗಲಿ ಯಾವುದೇ ಲಾಸ್ ಇಲ್ಲ. ಮೊದಲು ಹೇಗೆ ನಡೀತಿತ್ತೋ ಮುಂದೇನೂ ಹಾಗೆ ನಡೆಯುತ್ತೆ. ಅಜ್ಜಿ ಕೋಳಿ ಕೂಗೋದ್ರಿಂದನೇ ಬೆಳಗಾಗುತ್ತೆ ಅನ್ನೋದು ನಿಮ್ಮ ಮೂಢನಂಬಿಕೆ ಮಾತ್ರ. ದರ್ಶನ್ ಅಪರಾಧಿನೋ ನಿರಪರಾಧಿನೋ, ಆತ ಕೊಲೆ ಮಾಡಿದ್ದಾನೋ ಇಲ್ವೋ ಇದನ್ನು ಕೋರ್ಟ್ ನಿರ್ಧಾರ ಮಾಡುತ್ತೆ. ಆದರೆ ಈ ಕೊಲೆ ನಡೆದಿರೋದು ದರ್ಶನ್ ಕಾರಣದಿಂದ. ದರ್ಶನ್ಗೆ ಗೊತ್ತಿಲ್ಲದೆ ಈ ಘಟನೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಂತೂ 100% ನಿಜ. ಒಬ್ಬ ಸೆಲೆಬ್ರಿಟಿ ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರ್ಬೋದಾದ ವ್ಯಕ್ತಿ ಇಷ್ಟು ಕೆಳಮಟ್ಟಕ್ಕೆ ಯಾವತ್ತೂ ಇಳಿಬಾರ್ದಾಗಿತ್ತು. ಮಾಡಿದ್ದುಣ್ಣೋ ಮಹಾರಾಯ ಅಂತ ಗಾದೆನೇ ಇದೆ. ತಪ್ಪು ಮಾಡಿ ಆಗೋಗಿದೆ. ಮಾಡಿರೋ ತಪ್ಪು ಸ್ವತಃ ತಾನೇ ಒಪ್ಕೊಂಡು ಏನಾಗಿದೆ ಅಂತ ನಿಜ ಹೇಳಿದರೆ ಸಿಗೋ ಶಿಕ್ಷೆ ಆದರೂ ಕಡಿಮೆ ಆಗುತ್ತೆ. ಇನ್ನು ಮೊಣಕಾಲ್ ಕೆಳಗೆ ಬುದ್ಧಿ ಇರೋ ತನ್ನ ಅಭಿಮಾನಿಗಳಿಗೆ ಬುದ್ಧಿ ಹೇಳಿ ಕಾನೂನು ಎಲ್ರಿಗೂ ಒಂದೇನಪ್ಪ, ಎಲ್ಲ ಸ್ವಲ್ಪ ದಿನ ಶಾಂತ ರೀತಿಯಿಂದ ವರ್ತನೆ ಮಾಡಿ ಅಂತ ಹೇಳಿದ್ರೆ ಇಡೀ ರಾಜ್ಯ ನೆಮ್ಮದಿಯಾಗಿರುತ್ತೆ. ಈಗಾಗಲೇ ಈ ಥರ ಅತಿರೇಕದ ವರ್ತನೆ ಮಾಡ್ತಾ ಇರೋ ಕೆಲವು ಅಭಿಮಾನಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿ ಒಳಗಾಕಿದ್ದಾರೆ. ತಮ್ಮ ಭವಿಷ್ಯದ ಬಗ್ಗೆ, ತಮ್ಮ ತಂದೆ ತಾಯಿಗಳ ಕುಟುಂಬದ ಬಗ್ಗೆ ಯಾವ ಕಾಳಜಿ ಇರೋರು ಕೂಡ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕೊನೆದಾಗೊಂದು ಮಾತು, ಈ ವಿಡಿಯೋದಲ್ಲಿ ಸಿಟ್ಟಲ್ಲಿ ಕೆಲವು ರಫ್ ಆಗಿ ಮಾತಾಡಿದ್ದೀನಿ. ಅದರಲ್ಲಿ ಕೆಲವು ತಪ್ಪುಗಳು ಕೂಡ ಇರ್ಬೋದು. ನೀವು ಕೂಡ ದರ್ಶನ್ ಅಭಿಮಾನಿಯಾಗಿದ್ದರೆ, ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಬಾಯಿ ಬಡ್ಕೊಳ್ಳಿ. ಇದರಿಂದ ದೇವರಣೆ ದೇಶಕ್ಕಾಗೋ ಲಾಸ್ ಏನೂ ಇಲ್ಲ. ಧನ್ಯವಾದಗಳು.